ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಿಚನ್ ಕೈ ರುಚಿ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಹುಣಸೆ ಹಣ್ಣಿನ ರಸಮ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, 2 ಒಣಮೆಣಸಿನಕಾಯಿ, 2 ಟೊಮೊಟೊನ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಬೆಳ್ಳುಳ್ಳಿಯನ್ನು ಜಜ್ಕೊಳ್ಳಿ. ನಂತರ ತೆಂಗಿನಕಾಯಿಯನ್ನು ನುಣ್ಣಗೆ ರುಬ್ಕೊಳ್ಳೋಣ. ಮಿಕ್ಸಿಗೆ 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಪೆಪ್ಪರ್ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ, ಎಣ್ಣೆ ಕಾದ ನಂತರ ಸಾಸಿವೆ, ಜಜ್ಜಿರುವ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಹಾಕಿ 1 ನಿಮಿಷ ಬಾಡಿಸ್ಕೊಳ್ಳಿ. ಅದ ನಂತರ ಹುಣಸೆ ಹಣ್ಣಿನ ರಸ, ಇದರಲ್ಲೇ 2 ಟೊಮೊಟೊ ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಟೊಮೊಟೊ ಬೆಂದಿದೆ. ಇದನ್ನು ಕುಟಾಣಿ ಕಲ್ಲಿಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈಗ ಸ್ಮ್ಯಾಶ್ ಆಗಿದೆ. ಇದನ್ನು ರಸಕ್ಕೆ ಹಾಕ್ಕೊಳ್ಳೋಣ. ಸಾಂಬಾರ್ ಪೌಡರ್, ನುಣ್ಣಗೆ ರುಬ್ಬಿರುವ ಕಾಯಿ, ನೀರು ಹಾಕ್ಕೊಂಡು 5 ನಿಮಿಷ ಕುದಿಸ್ಕೊಳ್ಳಿ. ರಸ ಕುದಿಯುವಾಗ ಪೆಪ್ಪರ್ ಮತ್ತು ಜೀರಾ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಕೊಳ್ಳೋಣ. ನೋಡಿ, ಈಗ ರಸ ಚೆನ್ನಾಗಿ ಕುದೀತಾ ಇದೆ. ರಸ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಅನ್ನದ ಜೊತೆ ಬಿಸಿ ಬಿಸಿ ಹುಣಸೆಹಣ್ಣು ರಸಮ್ ರೆಡಿ ಟು ಈಟ್. ಈ ವಿಡಿಯೋ ಇಷ್ಟ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ. ಕಿಚನ್ ಕೈ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.